ಹಾಯ್ ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕುಣಬಿ ಬ್ರದರ್ಸ್. ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಹಾಗೂ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಅನುಕೂಲವಾಗುವಂತಹ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ಈ ಒಂದು ವಿಡಿಯೋ ತಮಗಿಷ್ಟ ಆದರೆ ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಪ್ರಶ್ನೆ ನೋಡಿ, ನೀನು ಟಿ ವಿ ರಿಮೋಟ್ನಲ್ಲಿ ಶುಷ್ಕ ಕೋಶಗಳನ್ನು ನೋಡಿರುವೆ. ಈ ಶುಷ್ಕ ಕೋಶಗಳಲ್ಲಿನ ಶಕ್ತಿ ಬದಲಾವಣೆಯ ವಿಧವು. ಆಪ್ಷನ್ ಎ ರಾಸಾಯನಿಕದಿಂದ ವಿದ್ಯುತ್, ಬಿ ಯಾಂತ್ರಿಕದಿಂದ ವಿದ್ಯುತ್, ಸಿ ಉಷ್ಣದಿಂದ ವಿದ್ಯುತ್, ಡಿ ಬೆಳಕಿನಿಂದ ವಿದ್ಯುತ್. ಇಲ್ಲಿ ಶುಷ್ಕ ಕೋಶ ಅಂತಂದ್ರೇನು? ಟಿವಿಯ ರಿಮೋಟ್ಗೆ ಬಳಸುವಂತಹ ಶೆಲ್ಗಳು ಅಥವಾ ಗಡಿಯಾರಕ್ಕೆ ಬಳಸುವಂತಹ ಶೆಲ್ಗಳಿಗೆ ನಾವು ಶುಷ್ಕ ಕೋಶ ಅಂತಂತ ಹೇಳ್ತೀವಿ. ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದೆ? ಆಪ್ಷನ್ ಎ ರಾಸಾಯನಿಕದಿಂದ ವಿದ್ಯುತ್ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ. ನೆಕ್ಸ್ಟ್ ನೋಡಿ, ಶ್ವಾಸಕೋಶಗಳಿಂದ ಬರುವ ಶುದ್ಧ ರಕ್ತದಲ್ಲಿ ಈ ಅನಿಲವಿರುತ್ತದೆ. ಇಂಗಾಲದ ಡೈಆಕ್ಸೈಡ್, ಆಮ್ಲಜನಕ, ಸಾರಜನಕ, ಜಲಜನಕ. ಆಮ್ಲಜನಕ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡೋಣ. ಕ್ಷುದ್ರ ಗ್ರಹಗಳು ಈ ಗ್ರಹಗಳ ನಡುವೆ ಕಂಡುಬರುತ್ತವೆ. ಬುಧ ಮತ್ತು ಶುಕ್ರ, ಬಿ ಶುಕ್ರ ಮತ್ತು ಭೂಮಿ, ಸಿ ಭೂಮಿ ಮತ್ತು ಮಂಗಳ, ಡಿ ಮಂಗಳ ಮತ್ತು ಗುರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳ ಮತ್ತು ಗುರು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಹಸಿರು ಸಸ್ಯಗಳಲ್ಲಿ ಬೇರಿನ ಕಾರ್ಯ ಉಸಿರಾಟ ಮಾಡುವುದು, ಆಹಾರ ತಯಾರಿಕೆ, ನೀರು ಸಾಗಾಣಿಕೆ, ಸಂತಾನೋತ್ಪತ್ತಿ. ಅಂದರೆ ಹಸಿರು ಸಸ್ಯಗಳಲ್ಲಿ ಬೇರು ಏನು ಮಾಡ್ತದೆ ಅಂದರೆ ತನ್ನ ಎಲ್ಲ ಭಾಗಗಳಿಗೆ ನೀರನ್ನು ಸಾಗಾಣಿಕೆ ಮಾಡುವಂಥ ಅಂದರೆ ನೀರನ್ನು ಸಾಗಿಸುವಂಥ ಕೆಲಸವನ್ನು ಈ ಒಂದು ಹಸಿರು ಸಸ್ಯಗಳಲ್ಲಿ ಬೇರು ಮಾಡ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ನಿಮ್ಮ ಮನೆಯಲ್ಲಿ ಪೂಜೆಯ ಸಮಯದಲ್ಲಿ ಬಳಸುವ ಕರ್ಪೂರದ ಉರಿಯುವಿಕೆಯು ಇದಕ್ಕೆ ಉದಾಹರಣೆಯಾಗಿದೆ. ಸಾಮಾನ್ಯವಾಗಿ ಪೂಜೆಯನ್ನು ಮಾಡಬೇಕಾದ್ರೆ ಕರ್ಪೂರನ ಹಚ್ತಾರೆ. ಆ ಒಂದು ಕರ್ಪೂರನ ಹಚ್ಚಿದಾಗ ಅದು ಯಾವ ಒಂದು ಸ್ಥಿತಿಗೆ ಉದಾಹರಣೆಯಾಗಿದೆ? ಘನಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾವಣೆ, ಘನಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾವಣೆ, ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾವಣೆ, ಡಿ ದ್ರವ ಸ್ಥಿತಿಯಿಂದ ಘನ ಸ್ಥಿತಿಗೆ ಬದಲಾವಣೆ. ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. ಯಾಕಂದರೆ ಕರ್ಪೂರ ಮೊದಲೇ ಘನ ಸ್ಥಿತಿಲಿರ್ತದೆ, ಅದನ್ನು ನಾವು ಊದಿಸಿದಾಗ ಯಾವ ಸ್ಥಿತಿಗೆ ಬರ್ತದೆ? ಅದು ಅನಿಲ ಸ್ಥಿತಿಗೆ ಬರ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾವಣೆ. ನೆಕ್ಸ್ಟ್ ನೋಡಿ, ಕೊಠಡಿಯ ಉಷ್ಣತೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಒಂದು. ಆಪ್ಷನ್ ಎ ಮೂಲ ವಸ್ತು, ಬಿ ಸಂಯುಕ್ತ ವಸ್ತು, ಸಿ ಮಿಶ್ರಣ, ಡಿ ಕಲೀಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಯುಕ್ತ ವಸ್ತು ಆಗಿರ್ತದೆ. ನೆಕ್ಸ್ಟ್, ದೊಡ್ಡ ಮರಗಳ ಕೊಂಬೆಗಳ ಮೇಲೆ ಬೆಳೆಯುವ ಸಸ್ಯಗಳಿಗೆ ಉದಾಹರಣೆ. ಆಪ್ಷನ್ ಎ ಕೀಟಾರಿ ಸಸ್ಯ, ತೇಲುವ ಸಸ್ಯ, ಅಪ್ಪು ಸಸ್ಯ, ಕೊಳೆತಿನಿಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಅಪ್ಪು ಸಸ್ಯಗಳು ಸರಿಯಾದ ಉತ್ತರ, ಅಪ್ಪು ಸಸ್ಯಗಳು. ನೆಕ್ಸ್ಟ್ ಕ್ವಶನ್, ವಯಸ್ಕರಲ್ಲಿ ಬಾಚಿ ಹಲ್ಲುಗಳ ಸಂಖ್ಯೆ 4, 8, 20, 32. 8 ಹಲ್ಲುಗಳು ಬಾಚಿ ಹಲ್ಲುಗಳು ಇರ್ತವೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಸರಿಯಾದ ದ್ವೈವಾರ್ಷಿಕ ಬೆಳೆಯ ಗುಂಪು. ದ್ವೈವಾರ್ಷಿಕ ಅಂದ್ರೇನು? 2 ವರ್ಷಕ್ಕೊಮ್ಮೆ ಬೆಳೆಯನ್ನು ಬಿತ್ತುವುದು. ಏಕವಾರ್ಷಿಕ ಅಂದರೆ ವರ್ಷ ಬೆಳೆಯನ್ನು ಬಿತ್ತುವುದು. ಬಹುವಾರ್ಷಿಕ ಅಂದರೆ ಬಹಳಷ್ಟು ವರ್ಷಗಳ ನೆಟ್ಟಂಥ ಗಿಡಗಳು ಅಥವಾ ಬಹಳಷ್ಟು ವರ್ಷಗಳ ಕಾಲ ಬರುವಂಥದ್ದು. ಉದಾಹರಣೆಗೆ ಮಾವು, ತೆಂಗು ಇವೆಲ್ಲ ವರ್ಷ ನೆಡುವುದಿಲ್ಲ, ಅದನ್ನು ಸಾಕಷ್ಟು ಎಷ್ಟು ವರ್ಷಾನುಗಟ್ಟಲೆ ಬರ್ತವೆ. ಹಾಗಾಗಿ ಇವೆಲ್ಲ ಬಹುವಾರ್ಷಿಕ ಸಸ್ಯಗಳಾಗ್ತವೆ. ಆದರೆ ಇಲ್ಲಿ ಏನು ಕೇಳಿದ್ದಾರೆ ಪ್ರಶ್ನೆಯಲ್ಲಿ? ದ್ವೈವಾರ್ಷಿಕ ಬೆಳೆಯ ಗುಂಪು ಅಂತ ಕೇಳಿದ್ದಾರೆ. ಭತ್ತ ಮತ್ತು ಶುಂಠಿ, ಹತ್ತಿ ಮತ್ತು ಕ್ಯಾರೆಟ್ ಮತ್ತು ಗೋಧಿ, ಶುಂಠಿ ಮತ್ತು ಕಬ್ಬು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶುಂಠಿ ಮತ್ತು ಕಬ್ಬು. ಇದು ಒಂದು ದ್ವೈವಾರ್ಷಿಕ ಬೆಳೆಗಳಾಗಿದ್ದಾವೆ. ನೆಕ್ಸ್ಟ್ 10ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ರಕ್ತವನ್ನು ಶೋಧಿಸುವ ಅಂಗ ಶ್ವಾಸಕೋಶ, ಮೂತ್ರಪಿಂಡ, ಹೃದಯ, ಸಣ್ಣ ಕರಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅವಶ್ಯಕವಾದ ವಿಟಮಿನ್ ಯಾವುದು?
ನೋಡಿ, ಈ ವಿಟಮಿನ್ಗಳ ಬಗ್ಗೆ ನಾನು ಈಗ ನೋಟ್ಸನ್ನು ನಿಮಗೆ ಕೊಟ್ಟಿದ್ದೀನಿ. ಸಾಕಷ್ಟು ಸಲ ಈ ವಿಟಮಿನ್ಗಳ ಕೊರತೆಯಿಂದ ಬರುವ ರೋಗ ಆಗಲಿ ಅಥವಾ ಯಾವ್ಯಾವ ವಿಟಮಿನ್ಗಳು ಯಾವ್ಯಾವ ಒಂದು ಆಹಾರ ಪದಾರ್ಥದಲ್ಲಿರ್ತವೆ, ಈ ಥರ ಕ್ವಶನ್ಸ್ಗಳನ್ನು ಸಾಕಷ್ಟು ಸಲ ಕೇಳಿದ ನಾನು ನೋಡ್ಬೋದು. ಹಾಗಾಗಿ ಆ ವಿಟಮಿನ್ಸ್ಗಳ ಬಗ್ಗೆ, ಜೀವಸತ್ವಗಳ ಬಗ್ಗೆ ಸರಿಯಾಗಿ ನೋಡಿ ಇಟ್ಕೊಳ್ಳಿ. ಆಪ್ಷನ್ ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅವಶ್ಯಕವಾದ ವಿಟಮಿನ್ ಯಾವುದು ಅಂದರೆ ಆಪ್ಷನ್ ಡಿ ವಿಟಮಿನ್ ಡಿ. ಡಿಯ ಕೊರತೆಯಿಂದ ಬರುವಂಥ ರೋಗ ಯಾವುದು? ರಿಕೆಟ್ಸ್. ಓಕೆ, ನೆಕ್ಸ್ಟ್ ನೋಡಿ, ಜಲಮಾಲಿನ್ಯಕ್ಕೆ ಕಾರಣವಾದ ಭಾರಧಾತು ಯಾವುದು? ಪಾದರಸ, ಕಬ್ಬಿಣ, ಚಿನ್ನ, ಬೆಳ್ಳಿ. ಭಾರವಾದ ಧಾತು ಅಂತ ಕೇಳಿದ್ದಾರೆ, ಹಾಗಾಗಿ ಪಾದರಸ ಸರಿಯಾದ ಉತ್ತರ. ಜಲಮಾಲಿನ್ಯಕ್ಕೆ ಕಾರಣವಾದ ಭಾರಧಾತು ಪಾದರಸ. ನೆಕ್ಸ್ಟ್ ನೋಡಿ, ನೀರನ್ನು ಶುದ್ಧೀಕರಿಸುವ ಜಲಚರವೆಂದರೆ ಮೊಸಳೆ, ಕಪ್ಪೆ, ಆಮೆ, ಮೀನು. ಮೀನಿಗೆ ನಾವು ನೀರನ್ನು ಶುದ್ಧೀಕರಿಸುವ ಒಂದು ಜಲಚರ ಅಂತ ಹೇಳ್ತೀವಿ. ಕೆಲವರು ಏನು ಮಾಡ್ತಾರೆ, ಕೃತಕವಾಗಿ ನಿರ್ಮಿಸಿದಂತಹ ಕೆರೆಗಳಿಗೆ ಏನು ಹಾಕ್ತಾರೆ, ಬೇರೆ ಕಡೆಯಿಂದ ಮೀನನ್ನು ತಂದು ಹಾಕ್ತಾರೆ. ಯಾಕಂದರೆ ನೀರನ್ನು ಶುದ್ಧಿ ಆಗುವಂಥ ದೃಷ್ಟಿಯಿಂದ ಸಾಮಾನ್ಯವಾಗಿ ಮೀನನ್ನು ತಂದು ಹಾಕ್ತಾರೆ. ಹಾಗಾಗಿ ನೀರನ್ನು ಶುದ್ಧೀಕರಿಸುವ ಜಲಚರ ಪ್ರಾಣಿ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ವಯಸ್ಕ ಜೀವಿಗಳು ತನ್ನನ್ನೇ ಹೋಲುವ ಜೀವಿಗಳಿಗೆ ಜನ್ಮ ನೀಡುವ ಪ್ರಕ್ರಿಯೆ. ವಿಸರ್ಜನೆ, ಸಂತಾನೋತ್ಪತ್ತಿ, ಉಸಿರಾಟ, ರಕ್ತ ಪರಿಚಲನೆ. ಸರಿಯಾದ ಉತ್ತರ ಸಂತಾನೋತ್ಪತ್ತಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಸಂತಾನೋತ್ಪತ್ತಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇದ್ದಿಲು ನೀರಿನ ಮೇಲೆ ತೇಲಲು ಕಾರಣ. ಇದ್ದಿಲು ಮತ್ತು ನೀರಿನ ಸಾಂದ್ರತೆ ಅಸಮವಾಗಿರುವುದು, ಇದ್ದಿಲಿನ ಸಾಂದ್ರತೆ ಹೆಚ್ಚು ಇರುವುದು, ನೀರು ಮತ್ತು ಇದ್ದಿಲಿನ ಸಾಂದ್ರತೆ ಸಮವಾಗಿರುವುದು, ನೀರಿನ ಸಾಂದ್ರತೆ ಹೆಚ್ಚಿರುವುದು. ಉದಾಹರಣೆಗೆ ದೋಣಿ, ತೆಪ್ಪ ಇವೆಲ್ಲ ಮೇಲ್ಗಡೆ ತೇಲ್ತವೆ. ಯಾಕೆ ತೇಲ್ತಾವಂದರೆ ನೀರಿನ ಸಾಂದ್ರತೆ ಹೆಚ್ಚು ಇರುವುದರಿಂದ ಅವು ತೇಲ್ತವೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಸಂಯುಕ್ತ ವಸ್ತುವಿನ ಅಣುಸೂತ್ರವು ಸೂಚಿಸುವುದು ಪರಮಾಣುಗಳ ಮತ್ತು ಧಾತುಗಳ ಸಂಖ್ಯೆ, ಪರಮಾಣುಗಳ ಮತ್ತು ಇಲೆಕ್ಟ್ರಾನ್ಗಳ ಸಂಖ್ಯೆ, ಧಾತುಗಳ ಮತ್ತು ಪ್ರೋಟಾನುಗಳು, ಪರಮಾಣುವಿನ ಮೂಲಭೂತ ಕಣಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪರಮಾಣುಗಳ ಮತ್ತು ಧಾತುಗಳ ಸಂಖ್ಯೆಯನ್ನು ಸೂಚಿಸ್ತವೆ. ಓಕೆ ಮಕ್ಕಳೇ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.